ಎಲ್ಲೋ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಇದು ಒಂದು ನನ್ನ ಮಿನಿ ವ್ಲಾಗ್ ಆಗಿರುತ್ತೆ ಇವತ್ತಿಂದು. ಸೊ ಜಾನ್ ಫಸ್ಟಿಗೆ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ನಾನಿವತ್ತು ಹೋಗಿರೋದು ಡಿಮಾರ್ಟಿಗೆ ಆ್ಯಂಡ್ ಆಲ್ಸೋ ಕೆಲವೊಂದು ಹೆಲ್ದಿ ಫುಡ್ನ ತೊಗೊಳಕ್ಕೆ ಹೋದೆ. ಸೊ ಮತ್ತು ಅಲ್ಲಿ ನಾನು ಪಿಂಕ್ ಸಾಲ್ಟ್ ಪರ್ಚೇಸ್ ಮಾಡಿ ಆ್ಯಂಡ್ ಆಲ್ಸೋ ಡ್ರೈ ಫ್ರೂಟ್ಸ್ನ ಪರ್ಚೇಸ್ ಮಾಡಿದೆ. ಯಾವತ್ತೂ ನಾನು ಅಂಜೂರ ಮತ್ತು ಪಿಸ್ತಾ ಆ್ಯಂಡ್ ವಾಲ್ನಟ್ ತೊಗೊಂಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಇದನ್ನು. ಸೊ ನಮಗೆಲ್ಲಿ ಹೆಲ್ದಿ ಫುಡ್ಸ್ ಅಂದರೆ ಆಗೋದೇ ಇಲ್ಲ, ಅಲರ್ಜಿ ಅಲ್ವಾ. ಸೊ ಹಾಗಾಗಿ ಬಟ್ ಇವಾಗ ನಾನು ಅನಿವಾರ್ಯವಾಗಿ ನನ್ನ ಹೆಲ್ತನ್ನ ಪ್ರಾಪರಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ಸೊ ಹೆಲ್ದಿ ಫುಡ್ಸ್ನ ತೊಗೊಳ್ಳೋಣ ಅಂತ ರೆಸಲ್ಯೂಷನ್. ಸೊ ಇದೆಲ್ಲ ಪರ್ಚೇಸ್ ಮಾಡಿಕೊಂಡೆ ಆ್ಯಂಡ್ ಆಲ್ಸೋ ಫ್ರೂಟ್ಸು ಅದನ್ನು ಸಿಕ್ಕಾಪಟ್ಟೆ ಬೆಲೆ ಇದೆ. ಆ್ಯಂಡ್ ಏನಾದರೂ ಹೇಳಿ ಚಿನ್ನ ತೊಗೊಳ್ಬೋದೇನೋ, ಬಟ್ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ತೊಗೊಳಕ್ಕಾಗಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಸೊ ಅಷ್ಟು ಕಾಸ್ಟ್ಲಿ. ಅದಕ್ಕೆ ಎಲ್ಲರೂ ಬಟ್ಟೆಗೆ ಒಂದು 2,000 3,000 ಖರ್ಚು ಮಾಡ್ತಾರೆ, ಬಟ್ ಹೆಲ್ದಿ ಫುಡ್ಗೆ ಖರ್ಚು ಮಾಡಲ್ಲ. ಸೊ ಹಾಗಾಗಿ ನಾನು ಈ ಸಲ ಬಟ್ಟೆ ತೊಗೊಳ್ಳೋದು ಕಡಿಮೆ ಮಾಡಿ ಆ್ಯಂಡ್ ನನ್ನ ಇನ್ವೆಸ್ಟ್ಮೆಂಟೆಲ್ಲ ಈಗ ನನ್ನ ಹೆಲ್ತ್ ಮೇಲೆ ಆ್ಯಂಡ್ ಆಲ್ಸೋ ನನ್ನ ಹೆಲ್ದಿ ಡಯಟ್ ಮೇಲೆ, ಸೊ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಫ್ರೂಟ್ಸ್ ತಗೊಂಡೆ ಆ್ಯಂಡ್ ಆಲ್ಸೋ ಮೊಟ್ಟೆ ಇಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತೆ ಮೊಟ್ಟೆ. ಆ್ಯಂಡ್ ಸಿಕ್ತು, ತೊಗೊಂಡು ಹೋಗ್ತಾಯಿದ್ದೀನಿ. ಅಪ್ಪ ಯಾರೋ ನೀವು ಮೊಟ್ಟೆ ತಿಂತೀರಾ ಅಂತ ಬೇರೆ ಕೇಳ್ತಾಯಿದ್ರು. ಹೌದು, ಯಾಕೆ ಅವ್ರಿಗೆ ನಾವು ಮೊಟ್ಟೆ ತಿನ್ನೋ ಥರ ಕಾಣಿಸಿಲ್ವೋ ಗೊತ್ತಿಲ್ಲ, ಬಟ್ ಆ ಕ್ವೆಶ್ಚನ್ ಕೇಳಿದ್ರು. ಆ್ಯಂಡ್ ಆಲ್ಸೋ ಇದೆಲ್ಲ ತೊಗೊಂಡು ಫೈನಲಿ ಮನೆಗೆ ರೀಚ್ ಆದೆ. ನೋಡಿ ಎಷ್ಟು ಮುದ್ದಾಗಿ ಬರ್ತವೆ ಈ ಮಕ್ಕಳು. ತುಂಬ ಖುಷಿಯಾಗುತ್ತೆ ಈ ಥರ ಬಂದಾಗ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನಾನು ಒಳ್ಳೆ ಟಿಪ್ಸ್ ಕೊಡ್ತಾ ಇರ್ತೀನಿ. ಸೊ ಫಾಲೋ ಮಾಡಿ. ಥ್ಯಾಂಕ್ ಯು.